ಈ ಪ್ರಕಟಣೆಯ ಪುಸ್ತಕವು ಅಂತ್ಯಕಾಲಕ್ಕೆ ಮಾರ್ಗದರ್ಶನ ನೀಡುವಂತ ಒಂದು ಪುಸ್ತಕವಾಗಿದೆ. ವಚನವಾಗಿ ಓದಬೇಕಾಗಿದೆ. ಬಹಳಷ್ಟು ವಿಷಯಗಳು ಅಡಗಿರುವಂತ ಒಂದು ಪುಸ್ತಕವಾಗಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಪ್ರಕಟಣೆ ಎಂಬತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ, ರೆವಲೇಷನ್ ರಿವೀಲ್ಡ್ ಎಂಬತಕ್ಕಂಥ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಮನೆಗಳಿಗೆ ಬರ್ತಾ ಇದೆ. ಪಾಸ್ಟರ್ ಪ್ರಸನ್ನ, ಪಾಸ್ಟರ್ ರಾಜದಾಸ್ ಮತ್ತು ನನಗೆ ಇದೊಂದು ಸುವರ್ಣ ಅವಕಾಶವಾಗಿದೆ. ಈ ಅದ್ಭುತವಾಗಿರ್ತಕ್ಕಂಥ ಪುಸ್ತಕದ ಆಳಕ್ಕೆ ಹೋಗಿ ಆ ಒಂದು ಆಳದಲ್ಲಿರ್ತಕ್ಕಂಥ ಮುತ್ತುಗಳನ್ನು, ವಿಶೇಷವಾಗಿ ಎಲೆನ್ ವೈಟ್ ಮತ್ತು ಇತರ ದೊಡ್ಡ ದೊಡ್ಡ ವ್ಯಕ್ತಿಗಳ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತ ಅವಕಾಶ ದೇವರು ನಮ್ಮದಾಗಿಸಿದ್ದಾರೆ. ಸತ್ಯವೇದವನ್ನು ತೆರೆಯಿರಿ, ನಮ್ಮ ಜೊತೆ ಚರ್ಚೆ ಮಾಡ್ರಿ, ವಿಷಯವನ್ನು ಕಲ್ತ್ಕೊಳ್ಳಿ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನ ಕುಮಾರ್, ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 5ನೇ ಅಧ್ಯಾಯ 11ನೇ ವಚನಕ್ಕೆ ಹೋಗುವ ಮುನ್ನ 5ನೇ ಅಧ್ಯಾಯ 10ನೇ ವಚನದಲ್ಲಿ ಏನೋ ಒಂದು ವಿಷಯವನ್ನ ಹೇಳಬೇಕು ಅಂತ ಹೇಳಿದ್ರೆ ನೀವು ವಿರಾಮದಲ್ಲಿ ಹೇಳಿ ಪಾಸ್ಟ್ರೆ. 10ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅವರನ್ನು ತಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ, ಅವರು ಭೂಮಿಯ ಮೇಲೆ ಆಳುವರು. ಇವತ್ತು ಯೇಸು ಸ್ವಾಮಿ ಮಹಾಯಾಜಕನಾಗಿದ್ದಾನೆ. ಆದರೆ ಮಹಾಯಾಜಕನ ವೃತ್ತಿಯನ್ನು ಮುಗಿಸಿದ ಮೇಲೆ ಆತನು ಈ ಲೋಕವನ್ನು ಆಳ್ತಾನೆ. ಆತನ ಸಂಗಡ ಯಾರ್ಯಾರು ಆತನ ಸೇವೆ ಮಾಡ್ತಾರೆ, ಈ ಲೋಕದಲ್ಲಿ ರಾಜ್ಯ ವಂಶಸ್ಥರಾಗಿ ಆತನ ಯಾಜಕ ಸೇವೆ ಮಾಡಿ ಇತರರಿಗೆ ಕ್ರಿಸ್ತನ ಬಗ್ಗೆ ತಿಳಿಸ್ತಾರೆ, ಅವರಿಗೂ ಸಹ ಈ ಲೋಕವನ್ನು ಆಳುವಂಥ, ನ್ಯಾಯ ತೀರ್ಪು ಮಾಡುವಂಥ ಒಂದು ಅವಕಾಶವನ್ನು ಸ್ವಾಮಿ ಕೊಡ್ತಾನೆ ಎಂಬ ವಿಷಯವನ್ನು ನಾವು ಪ್ರಸ್ತಾಪ ಮಾಡಬೇಕಾಗಿದೆ. ಮರಿಬಾರ್ದು. ಭಾಳ ದೊಡ್ಡ ಜವಾಬ್ದಾರಿ, ದೊಡ್ಡ ಒಂದು ಅವಕಾಶವನ್ನು ಸ್ವಾಮಿ ಕಲ್ಪಿಸ್ಕೊಡ್ತಾನೆ ಆತನ ಅನುಯಾಯಿಗಳಿಗೆ, ಶಿಷ್ಯರಿಗೆ, ಆತನ ಭಕ್ತರಿಗೆ. ಇದು ಸಿಗುವಂಥ ಸೌಭಾಗ್ಯ ಕೊನೆಯಲ್ಲಿ. ಮುಂದೆ 11ನೇ ವಚನದಿಂದ ಓದ್ತೇವೆ, ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು, ಅವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದ ಆತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಥ್ಯಾಂಕ್ ಯು. 12 ವಚನವನ್ನು ಕೂಡ ನೀವು ಓದಿದ್ದೀರಾ. ಈಗ 11ನೇ ವಚನಕ್ಕೆ ನಾವು ಬರೋಣ. ಇಲ್ಲಿ ಒಂದು ವಿಷಯ ತುಂಬ ಚೆನ್ನಾಗಿದೆ. ಸಿನ್ಸ್ ಯು ಆರ್ ಅ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್, ಯು ಆರ್ ಪಾಸ್ಟರ್ ವಿಜಯ್ ಕುಮಾರ್ಸ್ ಬ್ರದರ್ ಆ್ಯಂಡ್ ಯು ಯೋರ್ ಸೆಲ್ಫ್ ಈಸ್ ಅನ್ ಅಮೇಸಿಂಗ್ ಮ್ಯೂಸಿಷಿಯನ್. ಇಲ್ಲಿ ಯಾಕೆ ಇಂಗ್ಲೀಷಲ್ಲಿ ಹೇಳುತ್ತೆ, ವೈ ದೇರ್ ಇಸ್ ದ ವರ್ಡ್ ಓನ್ಲಿ ವಾಯ್ಸ್ ಯೂಸ್ಡ್ ಅಂದರೆ, ಈ 10,000 ಜನರು, ಕೆರೋಬಿಯರು, ಹಿರಿಕರು ಎಲ್ಲರೂ ಸೇರಿ ಕೊಯರ್ನಲ್ಲಿ ರಾಗ ಆಡುವಾಗ ಇಲ್ಲಿ ಹೇಳುತ್ತೆ ವೈ ವಾಯ್ಸಸ್ ಆರ್ ನಾಟ್ ಯೂಸ್ಡ್ ಅಂದರೆ, ಅವರ ಒಂದು ಸ್ವರ ಎಷ್ಟು ಒಂದೇ ಪಿಚ್ಚಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದು ಸ್ವರ ಥರ ಕಾಣಿಸ್ತಾ ಇತ್ತಂತೆ. ಹೇಳಿ. ಖಂಡಿತವಾಗಿ ಅದು ಇಟ್ ಈಸ್ ಅ ಬ್ಯೂಟಿ ಆಫ್ ಮೆಲೋಡಿ. ಒಂದು ರಾಗವನ್ನ ಯೂನಿಸನ್ನಲ್ಲಿ ಅಂದರೆ ಐಕ್ಯತೆಯಲ್ಲಿ ಆಡುವಾಗ ಅದರಲ್ಲಿ ಅಪಸ್ವರ ಅನ್ನೋದು ಬರೋದಿಲ್ಲ. ನೂರಾರು ಸಂಗೀತಗಳನ್ನು ನಾನೆಲ್ಲೋ ಒಂದ್ಸರಿ ಕೇಳಿದ್ದೆ. ಒಬ್ಬ ದೊಡ್ಡ ಮ್ಯೂಸಿಷಿಯನ್ ಇಳಯರಾಜ ಎಂಬುದಾಗಿ 1,000ಕ್ಕಿಂತಲೂ ಅಧಿಕವಾಗಿ ಅವರಲ್ಲಿ ಒಂದು ಸಂಗೀತಕ್ಕೆ ಒಂದು 60 ವೈಲಿನ್ನ ಯೂಸ್ ಮಾಡ್ತಾರೆ ಅವರು. ಆ 60 ವೈಲಿನ್ ಅವರು ಬಾರಿಸುವಾಗ ಇವರು ಒಂದು ಕಡೆ ಕೂತ್ಕೊಂಡು ಕೇಳ್ತಾರೆ, ಯಾವ ಒಬ್ಬ ತಪ್ಪು ಮಾಡಿದ್ದಾನೆ ಅಂತ ಗುರುತಿಸ್ತಾರಂತೆ. ನೀನು 60ರಲ್ಲಿ ನೀನೇ ತಪ್ಪು ಮಾಡಿರೋದು, ಹೊರಗಡೆ ಬಂದು ಪ್ರಾಕ್ಟೀಸ್ ಮಾಡು. ನೋಡಿ, ಪರಲೋಕದಲ್ಲಿ ಅಂತ ಸಂಭವನೆ ಬರಲ್ಲ. ಯಾಕೆಂದ್ರೆ ಎಲ್ಲರೂ ಸಹ ತಮ್ಮ ಸ್ವರಗಳನ್ನ ಕಾಡುವಾಗ ಅದರಲ್ಲಿ ಮಾಧುರ್ಯತೆ ಇರ್ತದೆ, ಅಲ್ಲಿ ಐಕ್ಯತೆ ಇರ್ತದೆ. ಅದರಲ್ಲಿ ಎಲ್ಲವೂ ಸೇರಿ ಕ್ರಿಸ್ತನನ್ನ ಮಹಿಮೆ ಪಡಿಸುವಾಗ ಆ ಇಡೀ ಸಿಂಹಾಸನಕ್ಕೆ ಒಂದು ಮೆರುಗು ಬರ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಕ್ರಿಸ್ತನ ಹಿಂಬಾಲಕರು ಕೂಡ ನಾವು ಮಾತಾಡುವಾಗ ಅಥವಾ ನಾವು ಸಂದೇಶವನ್ನು ಕೊಡುವಾಗ
ಕೌನ್ಸಿಲ್ಸ್ ಟು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಪುಟ 246ರಲ್ಲಿ ಎಲೆನ್ ವೈಟ್ ಅವರು ಇದನ್ನು ತುಂಬ ಚೆನ್ನಾಗಿ ಬರೀತಾರೆ. ನಮ್ಮ ಸ್ವರ ಕೂಡ ನಾವು ಮಾತನಾಡ್ತಕ್ಕಂಥ ವಿಷಯ ಇರಬಹುದು ಅಥವಾ ಒಂದು ಸಂದೇಶವನ್ನು ಕೊಡುವಂಥ ವಿಚಾರ ಇರಬಹುದು, ತೂಕವಾಗಿರಬೇಕಂತೆ, ಒಂದೇ ಒಂದು ಪಿಚ್ನಲ್ಲಿ ಇರಬೇಕಂತೆ. ಈಗ ಒಂದು ಸರಿ ಆಗೊಂದು ಸರಿ ಅದೊಂದು ಸರಿ ಮತ್ತೊಂದು ಸರಿ ಅನ್ನೋ ರೀತಿಯಲ್ಲಿ ಮಾತಾಡಬಾರ್ದು ಅಂತ ನಾವು ನೋಡ್ತೀವಿ. ಆ ಒಂದು ಸಿಂಹಾಸನದ ಸುತ್ತಲೂ ಏನು ನಡೀತಿದೆ ಪಾಸ್ಟರ್ ಪ್ರಸನ್ನ ಅವರೇ? ಸಿಂಹಾಸನದ ಸುತ್ತಲೂ ನಾವು ನೋಡುವಾಗ ಎಲ್ಲ ಕೆರೂಬಿಯರು, ಸೆರಾಫಿಯರು, ಲಕ್ಷೋಪಲಕ್ಷ ದೇವದೂತರು ಕ್ರಿಸ್ತನ ಸುತ್ತಲೂ ಒಳಗೊಂಡು ಅವರು ಆ ಯೇಸು ಸ್ವಾಮಿಗೆ ಮಹಿಮೆಯನ್ನ ತರ್ತಾ ಇದ್ದಾರೆ. ಅಲ್ಲಿ 4 ವಿಷಯಗಳನ್ನ ನಾವು ಗಮನಿಸಬಹುದು. ಮೊದಲನೇದಾಗಿ ಮಧ್ಯದಲ್ಲಿ ತಂದೆ ಇದ್ದಾರೆ, ಅವರ ಪಕ್ಕದಲ್ಲಿ ಯೇಸು ಕ್ರಿಸ್ತನಿದ್ದಾರೆ, ನಂತರ ಪವಿತ್ರಾತ್ಮನಿದ್ದಾರೆ, ಅದಾದ್ಮೇಲೆ ಈ ಕೆರೂಬಿಯರು ಮತ್ತು 24 ಹಿರಿಕರು ಮತ್ತು ಇನ್ನೂ ಒಂದು ಅಂಶವನ್ನು ಸೇರಿಸಿಕೊಳ್ಳುವಾಗ ಎಣಿಸಲಾರದಷ್ಟು ಅಸಂಖ್ಯವಾದಂಥ ದೇವದೂತರು ಸೇರಿಕೊಂಡಿದ್ದಾರೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಇವರೆಲ್ಲರೂ ಸೇರಿ ಅಲ್ಲಿ ಗೀತೆಯನ್ನ ಹಾಡ್ತಾರೆ, ಸ್ವರಗಳನ್ನು ಎತ್ತಾಡ್ತಾರೆ. ಅವರಲ್ಲಿ ಮೆಲೋಡಿ ಇರ್ತದೆ, ಮಾಧುರ್ಯತೆ ಇರ್ತದೆ, ಅಪಸ್ವರಗಳಿರೋದಿಲ್ಲ, ತಪ್ಪುಗಳಿರೋದಿಲ್ಲ. ಯಾಕೆಂದ್ರೆ ನಾವು ಜೀವಿಸುತ್ತಿರುವುದು ಪರಿಪೂರ್ಣವಾದಂಥ ಪರಲೋಕದಲ್ಲಿ, ಎಲ್ಲಿ ಪಾಪ ಇಲ್ಲ, ಎಲ್ಲಿ ದುಃಖ ಇಲ್ಲ, ಎಲ್ಲಿ ಅಸಮಾಧಾನವಿಲ್ಲ. ಇಂಥ ಸ್ಥಳದಲ್ಲಿ ಜೀವಿಸ್ತಾ ಇರುವಾಗ ನಾವು ಅದನ್ನ ಗಮನದಲ್ಲಿಟ್ಟುಕೊಳ್ಬೇಕು. ನಾವು ರಾಜಾದಿರಾಜನನ್ನ ಮಹಿಮೆ ಪಡಿಸ್ತೇವೆ ಎಂಬುದಾಗಿ. ಇಲ್ಲಿ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸಾಲಿದೆ, ಇಂಗ್ಲೀಷಲ್ಲಿ ಓದ್ತೀನಿ, ಆಮೇಲೆ ಭಾಷಾಂತರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಡು ನಾಟ್ ಲೆಟ್ ಯುವರ್ ಥಾಟ್ಸ್ ಡ್ವೆಲ್ ಅಪಾನ್ ಯುವರ್ ಸೆಲ್ಫ್, ಥಿಂಕ್ ಅಬೌಟ್ ಜೀಸಸ್, ಹೀ ಈಸ್ ಇನ್ ಹಿಸ್ ಹೋಲಿ ಪ್ಲೇಸ್, not in a solitude or grandeur, but surrounded by 10,000 times 10,000 of heavenly beings who wait to do their master's bidding. He bids them to go and work for the weakest saint who puts his trust in God. ಇದರಲ್ಲಿ ಒಂದು 2-3 ವಿಷಯ ತುಂಬ ಚೆನ್ನಾಗಿದೆ. ಮೊದಲನೇದಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾನು, ನಮ್ಮದು, ನನ್ನ ಕುಟುಂಬ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ನಾನು ಇಲ್ಲಿ ಆ ರೀತಿಯಾಗಿ ಯೋಚನೆ ಮಾಡಬಾರ್ದು ಅಂತ ಇದೆ. ಎರಡನೇದಾಗಿ ಇಲ್ಲಿ ಸುಂದರವಾಗಿರ್ತಕ್ಕಂಥದ್ದು, ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ಅಪ್ಪಣೆ ಕೊಡ್ತಾನಂತೆ ದೇವರು, ಬಲಹೀನರಾಗಿರ್ತಕ್ಕಂಥ ಸಂತರು, ವೀಕೆಸ್ಟ್ ಸೈಂಟ್ಸ್, ದೇವರ ಮೇಲೆ ಆತುಕೊಂಡಿರ್ತಕ್ಕಂಥವ್ರಿಗೆ ಹೋಗಿ ಸಹಾಯವನ್ನ ಮಾಡಿ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ. ಇದ್ರ ಬಗ್ಗೆ ಇನ್ನೂ ನಾವು ಮುಂದೆ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಷವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಒಂದು ದೊಡ್ಡ ಕೊಯರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವೇ ಪ್ರಸನ್ನ? ಒಂದು ಫಸ್ಟ್ ಕ್ಲಾಸ್ ಆರ್ಕೆಸ್ಟ್ರಾ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪರಲೋಕದ ಆರ್ಕೆಸ್ಟ್ರಾ. ಜಸ್ಟ್ ಇಮ್ಯಾಜಿನ್, ವಿ ಹ್ಯಾವ್ ಟು ಕಾಲ್ ಇಟ್ ಹೆವೆನ್ಲಿ ಆರ್ಕೆಸ್ಟ್ರಾ. ಎಷ್ಟು ಚೆನ್ನಾಗಿದೆ. ಓಕೆ, ಮುಂದುವರಿಸ್ಕೊಂಡು ಹೋಗೋಣ. ಈ ಒಂದು ಅಂಶವನ್ನು ನಾವು ಓದಬೇಕಾದ್ರೆ ನಮಗೆ ಮುಖ್ಯವಾಗಿ ಅರ್ಥ ಆಗುವಂಥ ಒಂದು ವಿಷಯ ಏನಾಗಿರ್ಬೇಕು ಪಾಸ್ಟರ್ ರಾಜದಾಸ್? ಒಂದು ಮಾತು ತಿಳ್ಕೊಳ್ಬೇಕಾಗಿದೆ, ನಾವು ಈ ರಕ್ಷಣೆ ಯೋಜನೆಯಲ್ಲಿ ನಾವು ಏಕಾಂಗಿ ಅಲ್ಲ. ಯೇಸು ಸ್ವಾಮಿ ನಮ್ಮ ಸಹಾಯಕ್ಕೆ ಕೋಟಾನುಕೋಟಿ ದೇವದೂತರನ್ನ ಸಹಾಯಕ್ಕೆ ಕೊಟ್ಟಿದ್ದಾನಂತೆ. ಅವರು ನಮ್ಮನ್ನು ನಾವು ಶೋಧನೆಗೆ ಒಳಗಾಗದಿದ್ದಂಗೆ ಅಂಧಕಾರ ಶಕ್ತಿಗಳ ಮೇಲೆ ಜಯಿಸ್ಲಿಕ್ಕೋಸ್ಕರ ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಪ್ರತಿಯೊಬ್ಬರೂ ಒಂದು ನಿರಾಶೆ ಆಗದೆ ನಿರೀಕ್ಷೆ ಇಟ್ಕೊಂಡು ಈ ಒಂದು ಕ್ರೈಸ್ತಿಯ ಪ್ರಯಾಣದಲ್ಲಿ ನಾವು ಹಿಂದೆ ನೋಡದೆ ಮುಂದೆ ನೋಡ್ಕೊಂಡು ಹೋದರೆ ಮಾತ್ರ ಜಯ ಸಿಗುತ್ತೆ. ಅನೇಕ ಸಾರಿ ನಾವು ವೈರಿಗಳಿಗೆ ಎದುರ್ಕೊಂಡು ಹಿಂದೆ ನೋಡಿದಾಗ ಏನಾಗ್ತೀವಿ, ನಮ್ಮ ಓಟದಲ್ಲೂ ಸೋತೋಗ್ಬಿಡ್ತೇವೆ. ಅದಕ್ಕೆ ಹಿಂದೆ ನೋಡಬಾರ್ದು, ನಾವು ಮುಂದೆ. ಎಲೆನ್ ವೈಟ್ ಹೇಳ್ತಾರೆ, ನಮ್ಮ ಗುರಿ ಕ್ರಿಸ್ತನ ಮೇಲೆ ಇರಬೇಕಂದ್ರೆ ಲುಕ್ ಅಪ್ ಆನ್ ಜೀಸಸ್, ಸಿನ್ಲೆಸ್ ಇಸಿ ಅಂತ ರಾಗ ಆಡ್ತೀವಿ. ಪಾಪರಹಿತ ಒಂದು ಕ್ರಿಸ್ತನನ್ನು ಮುಂದೆ ಇಟ್ಕೊಂಡು ಹೋಗುವಾಗ ಆಗ ಎಲ್ಲ ಅಂಧಕಾರ ಶಕ್ತಿಗಳು ದೂರ ಹೋಗುತ್ತೆ, ಭಯ ಭೀತಿ ಹೋಗುತ್ತೆ, ನಾವು ನಿರಾಶ್ರಿತರಾಗದೆ ಮುಂದೆ ಹೋಗ್ಬೋದು. ಆ ಒಂದು ಸಹಾಯಕ್ಕೋಸ್ಕರ ಸ್ವಾಮಿ ನಮ್ಮ ಸೇವೆಗೋಸ್ಕರ ಪ್ರಸನ್ನ ಹೇಳ್ದಂಗೆ ಉಳಿಗದ ಆತ್ಮಗಳು ಯಾರು? ದೇವದೂತರು ನಮ್ಮ ಸಹಾಯಕ್ಕಿದ್ದಾರೆ. ಅದಕ್ಕೆ ದೇವ್ರಿಗೆ ಸ್ತೋತ್ರ ಹೇಳಬೇಕಾಗಿದೆ. ನಾವು ಬಹುಶಃ ಇವತ್ತೆಲ್ಲ ಉಳಿದಿದ್ದೀವಿ,
ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಚೆನ್ನಾಗಿ ಪ್ರಯಾಣ ಮಾಡಿ ಬಂದರೆ ಇದೆಲ್ಲ ಸ್ವಾಮಿ ತನ್ನ ಕೃಪೆಯಿಂದ ದೂತರ ಮುಖಾಂತರ ಸಂರಕ್ಷಿಸ್ತಾನೆ. ಕಾವಲು ದೂತರು ಇಲ್ಲದೇ ಇದ್ದರೆ ಸೈತಾನ ನಮ್ಮನ್ನು ಎಷ್ಟೋ ಸಾರಿ ಅಪಘಾತಕ್ಕೆ ಒಳಪಡಿಸ್ಬೇಕು, ಮರಣಕ್ಕೆ ತುತ್ತು ಮಾಡಬೇಕಂತ ಪ್ರಯತ್ನ ಮಾಡ್ತಾನೆ ದೇವ್ರ ಭಕ್ತರನ್ನ. ಆದರೆ ಇವತ್ತು ನಾವೆಲ್ಲ ಸಂರಕ್ಷಿತರಾಗಿದೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಇಸ್ ಲವ್. ಆತನ ದೂತರು ನಮ್ಮ ಕೂಡ ಇದ್ದಾರೆ ಎಂಬುದನ್ನು ಮಾತ್ರ ನಾವು ಮರಿಬಾರ್ದು. 12ನೇ ವಚನವನ್ನು ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಅವರ ಸ್ವರವು ನನಗೆ ಕೇಳಿಸಿತು, ಅವರು ಮಹಾಶಬ್ದದಿಂದ ವಧಿತನಾದ ಕುರಿಯಾದ ಆತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಈ ಒಂದು ವಚನವನ್ನು ಓದುವಾಗ, ಈ ಒಂದು ರಾಗವನ್ನು ಹಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ಈ ಒಂದು ಏನೇನು ಆಗಿದೆ, ಎಫೆಸದವರಿಗೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಅದನ್ನು ನೋಡಬೇಕಾದ್ರೆ ಸೈತಾನನ ಕೆಲಸ ಮುಗಿದೋಗಿದೆ, ಅಲ್ಲಿಗೆ ಈಸ್ ಫಿನಿಶ್ಡ್ ಅಲ್ವೇ? ಏನಾಯ್ತು ಹೇಳಿ ಪಾಸ್ಟರ್ ಪ್ರಸನ್ನ ಕುಮಾರ್. ಈ ರಾಗವನ್ನು ಹಾಡುವಾಗ ಬಹಳ ದೊಡ್ಡ ಸ್ವರದಿಂದ ಈ ಹಾಡನ್ನು ಹಾಡುವಾಗ ಇಲ್ಲಿ 7 ವಿಶಿಷ್ಟವಾದ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಅಲ್ಲೇ ಇದೆ, ಒಂದೊಂದಾಗಿ ಹೇಳ್ತಾ ಇದೆ. ಮೊದಲನೇದಾಗಿ ಅದನ್ನು ಹಾಡುವಾಗ ಏನಿದೆ ಓದಿ ಪಾಸ್ಟರ್ ಆಸಸ್ ಇನ್ನೊಂದ್ಸರಿ. ಅವರ ಸ್ವರವು ನನಗೆ ಕೇಳಿಸಿತು, ಅವರು ಮಹಾಶಬ್ದದಿಂದ ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಬಲ ಮೊದಲನೇದಾಗಿ. ಇದು ಏನ್ ತೋರಿಸ್ತದೆ ಅಂದ್ರೆ ದೇವರಲ್ಲಿ ಇರ್ತಕ್ಕಂಥ ಪರಮ ಶಕ್ತಿ, ಓಮ್ನಿಪೊಟೆಂಟ್, ಆತನು ಮಾತ್ರ ಶಕ್ತಿವಂತನು ಎಂಬುದನ್ನ ತೋರಿಸುವಂತದ್ದಾಗಿದೆ. ಎರಡನೇದಾಗಿ ಐಶ್ವರ್ಯ, ಇದು ದೇವರು ಕೊಟ್ಟಿರುವ ಬೆನವಲೆನ್ಸ್, ಅಂದ್ರೆ ಆತನು ಕೊಟ್ಟಿರುವ ಉಪಕಾರ. ಈ ಉಪಕಾರಗಳನ್ನು ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಐಶ್ವರ್ಯ ನಮಗೆ ಬಂದಿದೆ ಅಂದ್ರೆ ಅದು ಯಾರಿಂದ ಬಂದದ್ದು? ದೇವರು ಕೊಡ್ತಕ್ಕಂಥ ಶಕ್ತಿ, ದೇವರು ಕೊಡ್ತಕ್ಕಂಥ ಐಶ್ವರ್ಯ ಮಾತ್ರ ಇದೆ. ಮೂರನೇದಾಗಿ ಜ್ಞಾನ, ಇದು ದೇವರ ಪರಮ ಜ್ಞಾನ. ದೇವರು ಸರ್ವ ಜ್ಞಾನಿ, ಸರ್ವವ್ಯಾಪಿ, ಎಲ್ಲವನ್ನ ತಿಳಿದವನು, ಎಲ್ಲವನ್ನು ಬಲ್ಲವನು, ಎಲ್ಲ ಕಡೆ ಇರ್ತಕ್ಕಂಥವನು ಎಂಬುದನ್ನು ನಾವು ಗುರುತಿಸುವಂತರಾಗಿದೆ. ನಾಲ್ಕನೇದಾಗಿ ಸಾಮರ್ಥ್ಯ, ಸ್ಟ್ರೆಂತ್, ಅದು ಆತನು ನಮ್ಮ ಮೇಲೆ ತೋರಿಸಿರುವ ಶಕ್ತಿ. ಆತನ ಶಕ್ತಿಯನ್ನು ಹೇಳ್ತಾನೆ, ನಾನು ಮಾತ್ರ ನಿಮಗೆ ಕೊಡ್ತಾ ಇದ್ದೇನೆ, ಆ ಶಕ್ತಿಯಿಂದ ನೀವು ಲೋಕಕ್ಕೆ ಇತರರಿಗೆ ಸಾರಬೇಕೆಂಬುದಾಗಿ. ಐದನೇದಾಗಿ ಮಾನ, ದೇವರು ನಮಗೆ ಗೌರವವನ್ನ, ಪ್ರಸಿದ್ಧಿಯನ್ನ ಕೊಡ್ಲಿಕ್ಕೆ ಸದಾ ಇಷ್ಟಪಡುವಂತನಾಗಿದ್ದಾನೆ. ಆ ಗೌರವ ನಮ್ಮಲ್ಲಿ ಸದಾ ಇರಬೇಕೆಂಬುದಾಗಿ. ಆರನೇದಾಗಿ ಪ್ರಭಾವ ಅನ್ನೋದ ಗ್ಲೋರಿ, ಆ ಒಂದು ಮಹಿಮೆ ದೇವರಿಗೆ ಮಾತ್ರ ಸಲ್ಲಿಸಬೇಕು ಎಂಬುದಾಗಿ ಆ ಗೌರವವನ್ನು, ಆ ಪ್ರಭಾವವನ್ನು ಸ್ವಾಮಿ ನಮಗೆ ಕೊಡ್ತಾನೆ. ಏಳನೇದಾಗಿ ಸ್ತೋತ್ರಗಳು, ಇಂಗ್ಲಿಷ್ನಲ್ಲಿ ಹೇಳ್ತದೆ ಬ್ಲೆಸ್ಸಿಂಗ್ ಎಂಬುದಾಗಿ, ಆಶೀರ್ವಾದವನ್ನು. ನಾವು ದೇವರು ಸೃಷ್ಟಿಕರ್ತನು ಎಂಬತಕ್ಕಂಥ ಕಾರಣಕ್ಕೋಸ್ಕರ ಆತನಿಗೆ ಸದಾ ಸ್ತೋತ್ರವನ್ನು ಹೇಳುವ ಮಕ್ಕಳಾಗಿರಬೇಕು. ಅಂದಮೇಲೆ ಈ ಒಂದು ವಚನದಲ್ಲಿ ಗಮನಿಸುವಾಗ ಆತನು ಇವೆಲ್ಲದಕ್ಕೂ ಯೋಗ್ಯನಾಗಿದ್ದಾನೆ. ಆತನಲ್ಲಿ ಶಕ್ತಿ ಇದೆ, ಬಲ ಇದೆ, ಐಶ್ವರ್ಯ ಇದೆ, ಜ್ಞಾನ ಇದೆ, ಪ್ರಭಾವ ಇದೆ, ಗೌರವ ಇದೆ, ಮಹಿಮೆ ಇದೆ ಮತ್ತು ಆಶೀರ್ವಾದ. ಎಲ್ಲವನ್ನು ಕೊಡ್ತಕ್ಕಂಥ ದೇವರಿಗೆ ನಾವು ಸ್ತುತಿಯನ್ನ, ಘನವನ್ನ, ಮಹಿಮೆಯನ್ನ ಸಲ್ಲಿಸಬೇಕು. ಈಗಾಗಲೇ ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳಿರುವಾಗ ಎಲ್ಲಾ ದೇವದೂತರು ಏನ್ ಮಾಡ್ಬೇಕಂತ ಅವನನ್ನ ಆರಾಧನೆ ಮಾಡಬೇಕು. ಒಂದು ವಚನವನ್ನು ಓದೋಣ. ಆ ವಚನದಲ್ಲಿ ಈಗಾಗಲೇ ನಾವು ತಿಳಿಸಿರುವ ಹಾಗೆ ಈ ಘನ, ಮಾನ, ಮಹಿಮೆ ಎಂಬತಕ್ಕಂಥದ್ದು ದೇವರಿಗೆ ಸಲ್ಲಿಸ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಕೀರ್ತನೆಗಳು 85ನೇ ಅಧ್ಯಾಯ 10ನೇ ವಚನದಲ್ಲಿ ಕೀರ್ತನೆಗಾರನು ಏನ್ ಹೇಳ್ತಾನೆ ನೋಡಿ. ಕೃಪೆಯು ಸತ್ಯವು ಒಂದನೊಂದು ಕೂಡಿರುವವು, ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವುದು. ಇದು ಸಭೆ ಆಗಬೇಕೆಂಬುದಾಗಿ. ಕೃಪೆ ಮತ್ತು ಸತ್ಯ ಒಂದಾಗಿರಬೇಕು. ಸಮಾಧಾನ ಎಂಬತಕ್ಕಂಥದ್ದು ಏನಾಗಬೇಕು? ಒಬ್ರಿಗೊಬ್ರು ಮುತ್ತಿಟ್ಟುಕೊಳ್ಬೇಕು, ಪ್ರೀತಿ ಇರಬೇಕು, ಸಮಾಧಾನ ಇರಬೇಕು. ಯಾಕೆಂದ್ರೆ ತಂದೆಯ ಕೈಗಳು ಮಗನನ್ನ ಆವರಿಸಿಕೊಂಡ ಹಾಗೆ ಕ್ರಿಸ್ತನ ಕೈಗಳು ಸಭೆಯನ್ನ ಆವರಿಸಿಕೊಳ್ತದೆ. ಆ ಸಭೆಯನ್ನು ಆವರಿಸಿಕೊಂಡು ನಮ್ಮನ್ನ ತನ್ನ ಮಕ್ಕಳು ಎಂಬುದಾಗಿ ತಾನು ಸ್ವೀಕಾರ ಮಾಡ್ತಾನೆ ಎಂಬುದಾಗಿ ಈ ಅಧ್ಯಾಯದಲ್ಲಿ ನಾವು ಕಲ್ತುಕೊಳ್ಬಹುದು. ಇಲ್ಲಿ ಈ ರಾಗ ಈ 2ನೇ ಬರೋಣದ ಬಗ್ಗೆ ಕೂಡ
ಒಂದು ಮಾಹಿತಿಯನ್ನು ಕೊಡುವಂಥದ್ದಾಗಿದೆ. ಅದರಲ್ಲಿ ಏನಾದರೂ ನೀವು ಸೇರಿಸ್ತೀರಾ? ಸೆಕೆಂಡ್ ಕಮಿಂಗ್. ಖಂಡಿತವಾಗಿಯೂ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಈಗಾಗಲೇ ನಾವು ಒಂದು ವಚನವನ್ನ ಓದಿದ್ದೇವೆ. ಎರಡನೇ ಬರೋಣದಲ್ಲಿ ಎಲ್ಲಾ ದೇವದೂತರು ಸೇರ್ಕೊಳ್ತಾರೆ. ಎಲ್ಲ ವಿಮೋಚಿಸಲ್ಪಟ್ಟವರೆಲ್ಲರೂ ಒಂದು ವೇಳೆ ಸಮಾಧಿಯಿಂದ ಎಬ್ಬಿಸಲ್ಪಟ್ಟು ಜೀವಿಸುವ ನೀತಿವಂತರು ಆ ಬರೋಣದಲ್ಲಿ ಭಾಗಿಯಾದರೆ ನಾವುಗಳು ಸಹ, ಅದನ್ನೇ ತಾನೇ ಹೇಳ್ತಕ್ಕಂಥ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ, ಯಾರಿಗೂ ಎಣಿಸಲಾರದಂಥ ಅಸಂಖ್ಯವಾದಂಥ ಜನ ಸಹ ಈ ಹಾಡನ್ನು ಹಾಡಲಿಕ್ಕೆ ಅವರು ಮುಂದೆ ಸಾಗ್ತಾರೆ ಎಂಬುದಾಗಿ. ಎಂಥ ಒಂದು ಸೌಭಾಗ್ಯ ನಮಗೆ ಸಿಗ್ತದೆ. ಆ ಒಂದು ಗುಂಪಿನಲ್ಲಿ ನಾವು ಇರಬೇಕಾದ್ರೆ ದೇವರನ್ನು ಬೇಡ್ಕೊಳ್ಬೇಕು. ಖಂಡಿತವಾಗ್ಲೂ ಇದರ ಬಗ್ಗೆ ಇನ್ನೂ ಮಾತಾಡೋಣ. ಮುಂದಿನ 2 ವಚನಗಳನ್ನು ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ಮುಖ್ಯವಾಗಿ 13 ಮತ್ತು 14ನೇ ವಚನ 5ನೇ ಅಧ್ಯಾಯದಿಂದ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮದ ನಂತರ. ಮರಳಿ ಸ್ವಾಗತ. ಬರೀ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. 5ನೇ ಅಧ್ಯಾಯ 13ನೇ ವಚನದಲ್ಲಿದ್ದೇವೆ. ಈ 13ನೇ ವಚನವನ್ನು ಓದಿ ಸ್ವಲ್ಪ ವಿವರಣೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ರಾಜದಾಸ್. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮಿ ಆಕಾಶಗಳ ಸಮುದ್ರದೊಳಗೆ ಇರುವ ಎಲ್ಲವೂ, ಸಿಂಹಾಸನ ಆಸೀನನಾಗಿಯೂ ಯಜ್ಞದ ಕುರಿಯಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತಿಗಳು ಯುಗಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದೆನು. ಇದು ಅಂತಿಮ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಯೇಸು ಸ್ವಾಮಿ ಈ ಒಂದು ಸ್ತೋತ್ರಕ್ಕೆ ಅರ್ಹನಾಗಿದ್ದಾನೆ. ಆತನಿಗೆ ಘನ, ಮಾನ, ಸ್ತುತಿಯನ್ನು ಅರ್ಪಿಸೋದು ಯಾರು? ಬರೀ ನೀತಿವಂತರು ಮಾತ್ರ ಅಲ್ಲ, ಎಲ್ಲ ಹಂತದಲ್ಲಿ, ಭೂಮಿ, ಆಕಾಶದಲ್ಲಿ, ನೀರಿನ ಬುಗ್ಗೆಯೊಳಗಿರ್ತಕ್ಕಂಥ 4 ಹಂತದಲ್ಲಿ ದೇವರಿಗೆ ಸ್ತೋತ್ರನ ಅರ್ಪಿಸುವಂಥ ಒಂದು ಸಮಯ ಬಂದಿದೆ. ಅದಕ್ಕೇ ಸ್ಪಿರಿಟ್ ಆಫ್ ಪ್ರಾಫೆಸಿ, ಪ್ರವಾದನಾತ್ಮಕ ಪುಸ್ತಕದಲ್ಲಿ ಎಲ್ಲನೂ ಇಟ್ಟರು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಎಲ್ಲ ಗೀತೆ ಹಾಡ್ತಾರೆ. ಆ ಗೀತೆಯ ತಿರುಳು ಏನಾಗಿದೆ ಅಂತ ಹೇಳಿದ್ರೆ, ಅವರು ಯೇಸು ಸ್ವಾಮಿ ಆತನೇ ಮಧ್ಯಸ್ಥಿಕನು, ಮಾನವರಿಗೂ ದೇವರಿಗೂ ಮಧ್ಯಸ್ಥಿಕೆನ ಯಾರು ವಹಿಸಿದ್ದಾರೆ? ಯೇಸು ಸ್ವಾಮಿ ವಹಿಸಿದ್ದಾನೆ. ಆತನು ಮಹಾಯಾಜಕನಾಗಿ ವಹಿಸಿದ್ದಾನೆ. ಮೊದಲನೇದು ಮಹಾಯಾಜಕ ಅಂದರೆ. ಎರಡನೇದು ಅಂತ ಹೇಳಿದ್ರೆ, ಆ ಮಹಾಯಾಜಕನಿಗೆ ಪಟ್ಟಾಭಿಷೇಕ ಆಗತ್ತೆ, ಕೊರೋನೇಷನ್. ಆತನಿಗೆ ಈ ಲೋಕದ ಜವಾಬ್ದಾರಿನ ಮುಗಿಸಿದ ಮೇಲೆ ತಂದೆಯಾದ ದೇವರು ಆತನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಮೂರನೇದಾಗಿ ಭಾಳ ಸ್ಪಷ್ಟವಾಗಿ ಈ ಒಂದು ಪಟ್ಟಾಭಿಷೇಕ ಯಾವಾಗ ಆಗುತ್ತಂದರೆ, ಯೇಸು ಕ್ರಿಸ್ತನ 2ನೇ ಆಗಮನದಲ್ಲ, ಕ್ರಿಸ್ತನ 3ನೇ ಆಗಮನದಲ್ಲಿ ಆಗ್ಲಿಕ್ಕೆ ಹೋಗುತ್ತೆ. ಈ 4ನೇದು ಈ ನಿರಂತರವಾಗಿ ನಾವೆಲ್ಲರೂ ವಿಮೋಚಿಸಲ್ಪಟ್ಟವ್ರ ಸಂಗಡ ಈ ಗಾನ ಹಾಡಲಿಕ್ಕೆ ಹೋಗ್ತೀವಂತೆ. ದೇವರಿಗೆ ಸ್ತುತಿ ಸ್ತೋತ್ರ ಅರ್ಪಿಸಿ, ಸ್ವಾಮಿ ನೀನೇ ಯೋಗ್ಯನು, ನೀನಿಲ್ಲದೆ ನಾನಿಲ್ಲ ಇಲ್ಲಿ, ಸ್ವಾಮಿಯಿಂದಲೇ ನಾವೆಲ್ಲ ಪರಲೋಕ ಸಲ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಸ್ವಾಮಿ ನಿರಂತರವಾಗಿ ನಾವು ಸ್ತುತಿ ಮಾಡ್ತಾ ಇರ್ತೇವೆ ಎಂಬುದಾಗಿ ಭಾಳ ಸ್ಪಷ್ಟವಾಗಿ ಎಲ್ಲನೋಯ್ಟ್ ಅವರು ತಮ್ಮ ಪ್ರವಾದನ ಪುಸ್ತಕದಲ್ಲಿ ಬರೆದಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್ ರಾಜದಾಸ್ ಅವರೇ. ಮುಂದೆ ಹೋಗೋಣ. ಪಾಸ್ಟರ್ ಪ್ರಸನ್ನ ಅವರೇ, ಎವ್ರಿ ಕ್ರೀಚರ್, ಏನಿದು ಅರ್ಥ ಆಗ್ತಾ ಇಲ್ಲ? ಪ್ರತಿಯೊಂದು ಜೀವಿಗಳು, ಜೀವಿಸುವವರು ಸಹ ಆ ಒಂದು ಸ್ತೋತ್ರದಲ್ಲಿ, ಆ ಒಂದು ಕಾರ್ಯದಲ್ಲಿ ತೊಡಗಿರಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಸ್ವಾಮಿ ಏನು ಮಾಡ್ತಾರೆ ಅಂದರೆ, ಅನ್ಯರನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾನೆ. ಈಗ ಕೀರ್ತನೆಗಳು 9ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಓದುವಾಗ ಹೇಳ್ತದೆ, ನೀನು ಜನಾಂಗಗಳನ್ನು ಭಂಗಿಸಿ ದುಷ್ಟರನ್ನು ನಾಶ ಮಾಡಿದ್ದಿ, ಅವರ ಹೆಸರನ್ನು ಯುಗಾಂತರಕ್ಕೂ ಅಳಿಸಿ ಬಿಟ್ಟಿದ್ದಿ, ಶತ್ರುಗಳು ನಿಶೇಷವಾದರು, ನೀನು ಕೆಡವಿಸಿದ ಅವರ ಕೋಟೆಗಳು ಸಂಪೂರ್ಣವಾಗಿ ಹಾಳಾದವು, ಅವರ ಸ್ಮರಣೆಯೇ ಇಲ್ಲವಾಯಿತು. ಅಂದರೆ ಇನ್ನು ಮೇಲೆ ದುಷ್ಟರು ಇರುವುದಿಲ್ಲ. ಮಹಾ ಹೋರಾಟ ಮುಗೀತು ಅಲ್ಲಿಗೆ. ಗ್ರೇಟ್ ಕಾಂಟ್ರವರ್ಸಿ ಹ್ಯಾಸ್ ಎಂಡೆಡ್. ಪಾಪ ಇಲ್ಲ, ಪಾಪಿಗಳು ಇಲ್ಲ, ಸೈತಾನ ಇಲ್ಲ, ಎಲ್ಲ ನಾಶವಾಗ್ತದೆ. ಇದು ಕ್ರಿಸ್ತನ 3ನೇ ಬರೋಣದಲ್ಲಿ ಪರಿಪೂರ್ಣವಾದಂಥ ಶುದ್ಧತೆ. ಈ ಭೂಮಿ ಏನಾಗ್ತದೆ ಅಂದರೆ ಬೆಂಕಿಯಿಂದ
ಶುದ್ಧೀಕರಿಸಲ್ಪಡ್ತದೆ. ನಾಶನ ಮಾತ್ರ ಅಲ್ಲ, ಸಂಪೂರ್ಣವಾದ ಶುದ್ಧೀಕರಣ ಆಗ್ತದೆ. ಆ ಶುದ್ಧಿ ಆದಮೇಲೆ ಹೊಸ ಯೆರೂಸಲೇಮ್ ನಮಗೆ ಸಿಗುವಂಥದ್ದಾಗಿದೆ. ಹೊಸ ಪಟ್ಟಣದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಪ್ರತಿಯೊಬ್ಬರೂ ಸಹ ಇದರಲ್ಲಿ ಭಾಗಿಯಾಗಿ ನಾವು ಹಾಡುಗಳನ್ನು ಹಾಡ್ತೇವೆ. ಅದಕ್ಕೋಸ್ಕರ ಪರಲೋಕದಲ್ಲಿ, ಭೂಲೋಕದಲ್ಲಿ, ನೀರಿನ ಕೆಳಗೆ, ಭೂಮಿಯ ಒಳಗೆ ಎಲ್ಲರೂ ಸಹ ಸೇರಿಕೊಂಡು ಈ ಒಂದು ಸ್ತೋತ್ರದಲ್ಲಿ, ಮಹಿಮೆಯಲ್ಲಿ, ಗೌರವದಲ್ಲಿ, ದೇವರ ಒಂದು ಹಾಡಿನಲ್ಲಿ ಭಾಗಿಯಾಗ್ತೇವೆ. ಎಲ್ಲರೂ ಹೊಸ ಹಾಡುಗಳನ್ನ ಆಡ್ತಾ ಇರ್ತೇವೆ. ಎಲ್ಲರೂ ಇದರಲ್ಲಿ ನೂತನ ಸೃಷ್ಟಿಗಳಾಗಿ ನಾವು ಬರೋದನ್ನು ಕಾಣುವಂತರಾಗಿದ್ದೇವೆ. ಈ ಭೂಮಿಯ ಒಳಗೆ ಈಗ ಒಂದು ಸಡನ್ನಾಗಿ ಒಂದು ಎಕ್ಸ್ಟ್ರಾ ಏನೋ ಬಂದ್ಬಿಟ್ಟಿರಂಗೈತೆ. ಇದು ಆಕಾಶ ಇದೆ, ಭೂಮಿ ಇದೆ, ಭೂಮಿಯ ಒಳಗೆ ಯಾರಿದ್ದಾರೆ? ಇದು ಒಂದು ಸ್ವಾಮಿ ನಮಗೆ ತಿಳಿಸ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಹ ಇದ್ದಾರೆ ಎಂಬುದಾಗಿ ಹೇಳುವಾಗ ಪ್ರಕಟಣೆ 6ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಬೇಕು ನಾವು. ನೋಡೋಣ, ಭೂಮಿಯಲ್ಲಿ ಒಳಗೆ ಯಾರು? ಪ್ರಕಟಣೆ 6:9. ಆತನ 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷ್ಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಭೂಮಿಯ ಒಳಗಡೆ ಎಂಬುದಾಗಿ ಹೇಳುವಾಗ ಹತವಾದವರ ಅಂದರೆ ಕ್ರಿಸ್ತನಿಗೋಸ್ಕರ ಮರಣವನ್ನು ಹೊಂದಿದಂಥ ಪ್ರತಿಯೊಬ್ಬ ಹುತಾತ್ಮರ ದೇಹಗಳು ಎಲ್ಲಿದೆ? ಭೂಮಿಯ ಒಳಗಡೆ ಇದೆ, ಅಂಡರ್ ದಿ ಆಲ್ಟರ್. ಅಲ್ಲಿಂದ ಅವ್ರು ಏನು ಮಾಡ್ತಾರೆ? ಯಾಕಂದರೆ ಈ ಭೂಮಿಯೇ ಒಂದು ಬಲಿಪೀಠ. ಆ ಬಲಿಪೀಠದ ಒಳಗಿರ್ತಕ್ಕಂಥದ್ದನ್ನು ಸ್ವಾಮಿ ತನ್ನ ರಕ್ತದ ಮೂಲಕವಾಗಿ ಅವರನ್ನು ಸಹ ಎಬ್ಬಿಸ್ತಾನೆ ಎಂಬುದರಲ್ಲಿ ಇದರ ಅರ್ಥ ಕೊಡ್ತದೆ ಎಂಬುದಾಗಿ ನಂಬಿದ್ದೇನೆ. ಓಕೆ, 14ನೇ ವಚನವನ್ನು ದಯವಿಟ್ಟು ಓದಿ ಪಾಸ್ಟರ್ ರಾಜದಾಸ್. ಸಮಯ ತುಂಬ ಕಡಿಮೆ ಇದೆ. ಆಗ 4 ಜೀವಿಗಳು ಆಮೆನ್ ಅಂದವು ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು. ಕೊನೆಯದಾಗಿ ಈ 14ನೇ ವಚನದಲ್ಲಿ ಈ 4 ಜೀವಿಗಳು ಮತ್ತು 24 ಹಿರಿಕರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಯುಗ ಯುಗಾಂತರಕ್ಕೂ ಜೀವಿಸ್ತಾರೆ ಅಂತ ಕನ್ನಡದಲ್ಲಿ ನಮಸ್ಕಾರ ಅಂತ. ಆದರೆ ಆರಾಧಿಸರು ಸ್ವಾಮಿಯನ್ನ ಆ ಯಜ್ಞದ ಕುರಿತನಿಗೆ ಆರಾಧನೆ ಮಾಡೋದು ಎಂಬುದಾಗಿದೆ. ಓಕೆ, ಹೇಳಿ ಫಸ್ಟ್ ಏನು ನಡೀತಿದೆ ಇಲ್ಲಿ? ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಏನು ಹೇಳ್ತದೆ ಅಂದರೆ ಆಮೇನ್. ಹಾಗೆ 4 ಜೀವಗಳೇನಾಯ್ತು? ಆಮೇನ್ ಅಂದರೆ ಮುಕ್ತಾಯ, ಅಲ್ಲಿಗೆ ಕೊನೆಯಾಯಿತು, ಇಲ್ಲಿಗೆ ಎಲ್ಲವೂ ಮುಗಿಯಿತು. ಇವರು ಹಾಡು, ಇವರ ಕೂಟ ಎಲ್ಲವೂ ಮುಗಿತು. ಅವರೆಲ್ಲರೂ ಬಂದು ಹೇಳ್ತಾರೆ ಆಮೇನ್ ಎಂಬುದಾಗಿ ಹೇಳುವಾಗ ಹಾಗೇ ಆಗಲಿ. ಈ ಒಂದು ಘನ ಮಾನ ಸ್ತೋತ್ರ ಎಲ್ಲವೂ ಆತನಿಗೇ ಸಲ್ಲಲಿ ಎಂಬುದಾಗಿ ನಮ್ಮನ್ನು ಸಂಪೂರ್ಣವಾಗಿ ಆ ಮಹಿಮೆಯಲ್ಲಿ ಒಪ್ಪಿಸಿಕೊಡುವಂತರಾಗಿದ್ದೇವೆ. ಖಂಡಿತವಾಗಲೂ ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡಬಹುದಾಗಿತ್ತು, ಇನ್ನೂ ಸ್ವಲ್ಪ ವಿಷಯಗಳು ಹೇಳ್ಬೋದಾಗಿತ್ತು. ಅದರ ಸಮಯಬದ್ಧರಾಗಿದ್ದೇವೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಇದನ್ನು ಬೇಕಾದರೆ ಇನ್ನು ಸ್ವಲ್ಪ ಇದಕ್ಕೆ ಬೆಳಕನ್ನು ಚೆಲ್ಲೋಣ. ಈ 13 ಕಾರ್ಯಕ್ರಮಗಳಲ್ಲಿ ನೀವಿಬ್ಬರು ನಿಮ್ಮ ಸಮಯವನ್ನು ಕೊಟ್ಟು ಈ ಪ್ರಕಟಣೆಯ ಪುಸ್ತಕದಿಂದ ಬಹಳಷ್ಟು ವಿಷಯಗಳನ್ನು ಕಲಿತುಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.